ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೆಂಗಿದ್ರಿ? ಒನ್ ಆಫ್ ಮೈ ಫೇವ್ರೇಟ್ ಗ್ಯಾಜೆಟ್, ತುಂಬ ದಿವಸದಿಂದ ಆಸೆ ಪಟ್ಟದ್ದು ತಕೊಂಡ್ಕಂದೇಳಿ ಹೇಳಿ. ಸೊ ಫೈನಲಿ ಇವತ್ತು ಬಂದಿತ್ತು. ಇದಾರೆ ಪಾರ್ಸಲ್. ಅಲ್ಲಿ ತಗೊಂಡು ಒಂದ್ಸಲ ಬಿದ್ದಾಯ್ತು, ತೊಂದ್ರೆ ಕೂಡ ಬೋದ್ನಿ ಆಯ್ತು. ಅದು ಸುನಾಮಿ ಬರ್ತಂದೇಳಿ ಹೇಳ್ರು, ಇಲ್ಲಿ ರೀಲ್ಸ್ ಕಾಣ್ತಕ್ಕಂತ ಇಲ್ಲ ಹೋಟ್ಲಿ ಬಂದ್ರು ರೀಲ್ಸ್ ಕಾಮ್ ಚಾರ್ಜ್ ಖಾಲಿ ಚಾರ್ಜ್ ಹಾಕ ರೀಲ್ಸ್ ಕಾಮ್ ಸಣ್ಣದಾಯ್ತು ಅನ್ಸ್ತಿತ್ತು. ತಪ್ಪು ನಂದೆ, ಅವ್ರದ್ದಲ್ಲ ತಪ್ಪು. ಮಿಸ್ಟರ್ ಡೋನಾ ವಿಡಿಯೋಸ್. ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೆಂಗಿದ್ರಿ? ಹುಷಾರಿದ್ರಿ ಅನ್ಕಂತೆ. ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಗ್ಯಾಜೆಟ್, ತುಂಬ ದಿವಸದಿಂದ ಆಸೆ ಪಟ್ಟದ್ದು ತಕೊಂಡ್ಕಂದೇಳಿ ಹೇಳಿ. ಸೊ ಫೈನಲಿ ಇವತ್ತು ಬಂದಿತ್ತು, ಕೊರಿಯರ್ ಬಂದಿತ್ತು. ನಾನು ಆಫೀಸಿಗೆಲ್ಲ ಹೊರಗೂ ಇದೆ. ಸೊ ಇಲ್ಲಿ ಕೆಳಗೆ ಕೊಟ್ಟು ಇರೋ ಕಾಂಬ ಬನ್ನಿ ಅನ್ಬಾಕ್ಸ್ ಮಾಡಿ. ಕಾಂಬ ಎಂತೆಲ್ಲ ಇತ್ತು ಏನಂದೇಳಿ ತೋರಿಸ್ತೆ. ಅದೇ ವಿಶೇಷ ಇದ್ದಾರೆ ಪಾರ್ಸಲ್. ಆರಾಮ್ ಕ್ಯಾಮ್ರಾ ಹಾಂ ಕ್ಯಾಮ್ರಾ ಎಸ್ ತಗೊಂಡಿದೆ. ನಾವು ಅನ್ಬಾಕ್ಸ್ ಮಾಡೋದು. ಕಾಂಬ ಓಪನ್ ಮಾಡುವ ಎಂತೆಲ್ಲ ಇತ್ತು, ಹೆಂಗಿತ್ತು ಕಾಂಬ. ಬುಕ್ ಮಾಡಿ ಸುಮಾರು ದಿವಸ ಆಯ್ತು ಮಾರ್ರೆ, ಒಂದು ವಾರ ಆಯಿತು. ಆ್ಯಕ್ಚುಲಿ ಇದು ನಂದು ಈ ನೆಕ್ಸ್ಟ್ ಹೊತ್ತು ಟ್ರಿಪ್ಪಿಗೋಸ್ಕರ ಅಂತಲೇ ತಗೊಂಡದ್ದು. ಈಗಳಿಂದ ತಗೊಂಡು ಜಾಸ್ತಿ ಇತ್ತು, ಬಟ್ ಈಗಲೇ ತಗೊಂಡು ಬಿಟ್ಟೋದಕ್ಕೆ ಆಗಿ ಹೋಯ್ತು. ಒಳ ಹೆಂಗಿತ್ತು ಕಾಂಬ, ಸ್ವಲ್ಪ ಪ್ಯಾಕಿಂಗ್ ಇಲ್ಲ ಇದೆ. ಫಸ್ಟ್ ಬಂದು ಒಂದು ಸ್ಟಿಕ್ ಬಂತು, ಯಾಕಂದ್ರೆ ಇದೇ ಸ್ಟಿಕ್. ಇದು ಹಿಂಗೆ ದೊಡ್ಡತಾ ಇತ್ತು, ಸಣ್ಣ ದೊಡ್ಡ. ಓಕೆ, ಇದನ್ನೆಲ್ಲ ಕಡಿ ಕಾಂಬ ಎಲ್ಲ ಸೈಡಿ ಇರ್ತಂತೆ. 2 ಬಾಕ್ಸ್ ಇತ್ತು ಇದರಿಂದ. ನಾನು ಆ್ಯಕ್ಚುಲಿ ಅಡ್ವೆಂಚರ್ ಕಾಂಬೋ ತಗೊಂಡದ್ದು. ಎಂತಕ್ಕಂದರೆ ನಾರ್ಮಲ್ ಗೋಪ್ರೋದಲ್ಲ ಒಂದೇ ಬ್ಯಾಟ್ರಿ ಬರ್ತದೆ. ಗೋಪ್ರೋ ಎಲ್ಲ ತಗೊಂತಾರೆ, ಇದರಲ್ಲಿ ಇವರು ಈ ಕಿಟ್ಟಲ್ಲ 3 ಬ್ಯಾಟ್ರಿ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ಇದೇ ಕಾಂಬೋ ತಗೊಂಡದ್ದು. ಎಂತೆಲ್ಲ ಇತ್ತು, ಒಂದು QR ಕೋಡ್ ಸ್ಕ್ಯಾನರ್ ಕೊಟ್ಟಿದ್ದಪ್ಪ. ಫಸ್ಟ್ ಎಲ್ಲ ರಾಶಿ ಆಯ್ತು, ಏನಂತೀರಾ? ಯಸ್, ಅಸಲಿ ಮಜಾ ಇಲ್ಲಿದೆ. ಇಲ್ಕಣಿ ಇದು ಕೇಸ್, ಇಷ್ಟು ಐಟಮ್ ಬಂದು ಕಣಿ ಬಾಕ್ಸಲ್ಲಿ. ಇದರಲ್ಲಿ ಒಂದೊಂದೇ ಅನ್ಬಾಕ್ಸ್ ಮಾಡುವ ಈಗ. ಹರಿತ್ಕೊಂಡ್ರೆ ಬೇಜಾರುತ್ತೆ. ಸಕ್ಕತ್ತಿತ್ತು ಮಾತ್ರ. ಓಕೆ, ದಿಸ್ ಈಸ್ DJI Action 5 Pro. ಇದಕ್ಕೊಂದು ಫಸ್ಟ್ ಗಾರ್ಡ್ ಹಾಕ್ಸ್ಕ. ನಮ್ಮ ಫ್ರೆಂಡ್ ಒಬ್ಬರು ಸಂಭ್ರಮ್ ಆಕ್ಸೆಸರೀಸ್ ನಂದು ಇಕ್ವಿಪ್ಮೆಂಟ್ ಇಲ್ಲ, ನಾನು ರ್ಯಾಪ್ ಮಾಡಿಸಿ ಈಗ ಅವ್ರ ಹತ್ರ ಹೇಳಿದೆ ಗಾರ್ಡ್ ಒಂದು ರೆಡಿ ಮಾಡಿ ಇಟ್ಕೊಂಡು ಬತ್ತೆ ಅಂತೇಳಿ ಹೇಳಿ. ಈಗ ಬೈಕಿಗ ಇದು 3 ಬ್ಯಾಟ್ರಿ ಬರ್ತಿದ್ರಲ್ಲ, 3 ಬ್ಯಾಟ್ರಿ. ಇದು ಚಾರ್ಜರ್, ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಕೊಳ್ಳೋಕ್ಕಿದೆ. ಸೊ 2 ಇದೊಂದು. ಆಮೇಲೆ ಬಂದು ಇದೊಂದು ಕೇಸು. ಓಕೆ, ಇದು ಬಂದು ಟಫ್ ಕೇಸ್. ಇದರಲ್ಲಿ ಮೌಂಟ್ಸ್ ಎಲ್ಲ ಇತ್ತು, ಇದೆಲ್ಲ ಕಡೆಗೆ ಬಿಚ್ಚುವ ಸ್ವಲ್ಪ ಟೈಮ್ ಇಲ್ಲ ಈಗ. ಇದು ಬಂದು ಗೋಪುರದ ಕೇಸ್. ಈಗ ನನ್ನ ಬಾಯಿ ಗೋಪುರವೇ ಬತ್ತು. ಎಲ್ಲರೂ ಯೂಶಲ ಈ ಥರ ಒಂದು ಎಂತಂದ್ರೆ ಈ ಥರ ಒಂದಿದ್ರೆ ಇದು ಗೋಪುರನೇ ಅಂಬೋದು. ಇದಕ್ಕೀಗ ನಾನೀಗ ನಾಳೆ ತೋರಿಸು DJ ಅಂತಿಲ್ಲ, ಅದು ಗೋಪುರನೇ ಅಂಬುದು. ಇದು 3 ಮೌಂಟ್ ಸದ್ಯಕ್ಕಿಷ್ಟೇ. ಒಂದು ಇದು 3 ಬ್ಯಾಟ್ರಿ, ಚಾರ್ಜರ್, ಒಂದು ಗೋಪ್ರೋ ಅಲ್ಲ, ಒಂದು ಕ್ಯಾಮ್ರಾ, ಒಂದು ಕೇಸ್, ಒಂದು 3 ಮೌಂಟ್ ಬೈಂತಪ್ಪ. ಆಮೇಲೆ ಇದೊಂದು ಸ್ಟಿಕ್, ಆಮೇಲೆ ಒಂದು ಸ್ಟಿಕ್ಕರ್ ಕೊಟ್ಟಿರಿ DJI. ಇದನ್ನೆಲ್ಲ ಅಣಿಸ್ಕೊಂಡು ನನಗೆ ಗೊತ್ತಿಲ್ಲ ಈಗ.
ಕಾಣಿಸ್ತೆ ಈಗೆಲ್ಲ ಅರ್ಥ ಆಯ್ತು. ಇದಕ್ಕೆ ಅನಿಸಿಬಿಡು ಅಲ್ಲ ಚಂದ. ಓಕೆ ಎಸ್, ಇದಕ್ಕೊಂದು ಬಡ ಬಡ ಹೋಯ್ ಗಾರ್ಡ್ ಹಾಯಿಸ್ಕಪ್ಪ. ಜಾಸ್ತಿ ಹೊತ್ತು ನನ್ನ ಕೈಗಿದ್ರೆ ದೇವರನ್ನೇ ಸೇಫ್ ಅಲ್ಲ ಇದೆ. ಎಷ್ಟೊತ್ತಿಗೆ ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಲೆಟ್ಸ್ ಗೋ. ಎಸ್, ಇದೀಗ ಒಂದು ಸೆಟಪ್ ಐತಿ. ಇದು ಲೈಕ್ ಟ್ರಾವೆಲ್ ಮಾಡೋಕೆ ಈ ಮೌಂಟೇ ಒಳ್ಳೆ ಹತ್ತೆ ಹಿಡ್ಕೊಂಡು ಬ್ಲಾಗ್ ಮಾಡೋದಾರೆ. ಕ್ಯಾಮ್ರಾ ಆನ್ ಮಾಡುವಲ್ಲ, ಆನ್ ಮಾಡೋ ಬಟನ್ ಇಲ್ಲಿತ್ತು. ಯಾ ಆನ್ ಆಯ್ತು ಕಣಿ. ನಮ್ದು ಯಾವ್ದು ಇಂಗ್ಲೀಷ್ ಕನ್ನಡ ಸಿಕ್ಕೋದು ಅಷ್ಟೇ. ರೀಸೆಟ್ ಡೇಟ್ ಆ್ಯಂಡ್ ಕನ್ಫರ್ಮ್ ಇವಾಗ ಡೇಟ್ ಎಷ್ಟಾ? ಎಸ್, ಇದೆಲ್ಲ ಗೊತ್ತಿತ್ತು. ಇದೆಲ್ಲ ಮಾಡಿ ಓಕೆ. ಇದು ಸುಮಾರು ಮೋಡೆಲ್ಲ ಇತ್ತು. ನಿಮ್ಗೆ ಇದು ನೆಕ್ಸ್ಟ್ ವೀಡಿಯೋದಾಗ ವಾತ ಮಾಡ್ತೆ ಇದೆಂತ ಎಷ್ಟೊಂದು ಅನ್ಬಾಕ್ಸ್ ಮಾಡೋದಷ್ಟೇ. ಅದ್ರದ್ದು ಒಂದೇ ವೀಡಿಯೋ. ಇದ್ರ ಇನ್ನೊಂದು ಸ್ಪೆಷಲ್ ಅಂತಂದು ಹೇಳಿದ್ರೆ ಫ್ರಂಟು ಇದಿತ್ತು ಗಣಿ. ಫ್ರಂಟು ಡಿಸ್ಪ್ಲೇ ಇತ್ತು. ಇದರಲ್ಲಿ ಫ್ರಂಟು ಡಿಸ್ಪ್ಲೇ ಇತ್ತಲ್ಲ, ಇದು ಟಚ್ ಮಾಡ್ಲಿಕ್ಕೆ ಈಗ ಸ್ವೈಪ್ ಅಪ್ ಟು ಅನ್ಲಾಕ್ ಆಗತ್ತೆ ಸೈಲಿ. ಹಾಂ, ಈಗ ಇದು ನಮ್ಮದು ಆಫೀಸ್. ಒಂಥರ ಸಖತ್ ಫೀಲು ಒಳ್ಳೆದು, ಫೀಲ್ ಗುಡ್ ಅಂತಂದು ಹೇಳಿದ್ರೆ ಇದ್ರ ಇಂಟರ್ನಲ್ಲೇ 50 GB ಕೊಟ್ಟಿರ್ತಾರೆ. ಅದೇ ಝೂಮ್ ಇತ್ತು ಗಣಿ. ಇದ್ರಲ್ಲ ಸೆಟ್ಟಿಂಗ್ ಎಲ್ಲ ಸುಮಾರು ಇತ್ತು. ಅದೆಲ್ಲ ಕೂತ್ಕೊಂಡು ಒಂದು ಗಳಿಗೆ ಕಾಣಕೀಗ ಸದ್ಯಕ್ಕೆ ಹೀಗೆ ಉಂಟು ಆ್ಯಕ್ಷನ್ 5 Pro. ಒಟ್ಟಿ ಕೈಯ ಇದೆಲ್ಲ ತಗೊಂಡುಗಳು ಫಸ್ಟ್ ಒಂದು ಗಾರ್ಡೆಲ್ಲ ಹಾಯಿಸ್ಕೊಂಡು ಇಲ್ಲ ಅಲ್ಲಿ ತಗೊಂಡು ಒಂದ್ಸಲ ಬಿದ್ದಾಯಿತು ತೊಂದ್ರೆ ಕೂಡ ಬೋಧನೆ ಆಯ್ತು. ಅದಕ್ಕೆ ರಪ್ಪ ಒಂದು ನನ್ನ ಫ್ರೆಂಡ್ ಒಬ್ರು ಅಶ್ವಿನ್ ಅಂತ ಹೇಳಿದ್ರು, ನನ್ನ ಮೊಬೈಲಿಗೆ ವ್ರ್ಯಾಪ್ ಎಲ್ಲ ಮಾಡೋದು ಅವರ ಬ್ಯಾಕ್ ಕೇಸಿಗೆಲ್ಲ ಸುಮಾರು 2-3 ಮೊಬೈಲಿಗೆ ಮಾಡಿಸ್ಕೊಂಡಿದ್ದೆ. ಅವ್ರ ಹತ್ರ ಹೇಳಿ ಇಟ್ಟಿದೆ ಮುಂಚೆನೆ, ಈ ಥರ ಬತ್ತು ಬ್ರೋ ನಂಗೆ ಪಟ್ಟ ಮಾಡಿ ಕೊಡೋಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಂತೇಳಿ ಹೇಳಿ. ಸೊ ಆತಿದ್ದೆ. ಈಗ ರಪ್ಪ ಸೈಜ್ ಎಲ್ಲ ಕಂಡು ಅವ್ರು ಕಸ್ಟಮೈಸ್ ಮಾಡ್ತಾರೆ. ನಿಮ್ದು ಎಂಥ ಐಟಮ್ ಇರುತ್ತಲ್ಲ ಅದು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಕಾಬ ಬನ್ನಿ, ಇಲ್ಲೇ ಬಂದೆ ಅಂಗಡಿ. ಇಲ್ಲದ್ದ ಗಾಡಿ ಅಂಗಡಿ ಹತ್ರ ಈಚೆಗಿದ್ದ ಅಂಗಡಿ. ಬನ್ನಿ ಬ್ರೋ. ಅಣ್ಣ ನಮಸ್ಕಾರ. ಹೇಗಿತ್ತು ಇವತ್ತು ಬಂದಷ್ಟೇ. ಈಗ ಇದಕ್ಕೆ ನಿಮ್ಗೆ ಇದಕ್ಕೊಂದು ಟ್ರಾನ್ಸ್ಪೋರ್ಟ್ 300 rupees, 300 ರೂಪಾಯಿ. ಇದಕ್ಕೊಂದು, ಆಮೇಲೆ ಇದೊಂದು, ಆಮೇಲೆ ಇದಕ್ಕೆ ರೌಂಡ್ ಹಾಕಿದ್ರೆ ಕ್ಲಾರಿಟಿ ಔಟ್ ಆಗ್ತದೆ. ನಂಗೆ ಅದೇ ಎಂತಂದರೆ ಇದೊಂದು ಕ್ಲಾರಿಟಿ ಔಟ್ ಆಗ್ತದೆ ಆಟೋಮೆಟಿಕ್ಲಿ. ಯಾಕಂದ್ರೆ ಕೊಟ್ಟರೆ ಒಂದು ಲೆನ್ಸ್ ಮೇಲೆ ಮತ್ತೊಂದು ಲೆನ್ಸ್ ಬಂದು ಕೂತ್ಕೊಂಡ್ರೆ ಕ್ಲಾರಿಟಿ ಔಟ್ ಆಗ್ತದೆ ಆಟೋಮೆಟಿಕ್ಲಿ. ಇದ್ರ ಮೇಲೆ ಬೇಡ, ಇದಕ್ಕೆ ಹಾಕಿ ಕೊಡ್ತೇವೆ ಬ್ಯಾಕ್ ಸೈಡ್. ಅದು ಕೇಸ್ ಬಿಚ್ಚಿ ಕೊಡ್ತೇವೆ. ಇದೀಗ ಕ್ಲೀನ್ ಫಿನಿಶಿಂಗ್ ಬರ್ತಲ್ಲ ಇದ್ರದ್ದು, ಅದು ಹೆಂಗೆ ಇದ್ರದ್ದೇ ಕಸ್ಟಮೈಸ್ ಕಟ್ ಮಾಡಿ ಕೊಡ್ತಾರೆ. ಮಾಡಿ ಇದಕ್ಕೆ ಹೊರಡ್ರೆ ಸೈಜ್ ಮಾಡಿ ಕೊಡ್ತೇವೆ. ಇದು ಒರಿಜಿನಲ್ ಸೈಜ್ ಸಿಗುತ್ತೆ ಇದರದ್ದು? ಮಾಡ್ಕೊತಾರೆ ಸೈಜ್ ಮಾಡ್ರೆ ಪೇಪರ್ ಕಟಿಂಗ್ ಮಾಡಿ ಫಸ್ಟ್ ಇದು ಮಾಡಿ 10 to 15 minutes. ಓಕೆ, ಒಂಚೂರು ಆದಷ್ಟು ಬೇಗ ಮಾಡಿ ಕೊಡಿ. ಬೈ ಗಡ್ಗಡ್ ಅಂತಲ್ಲ ಗಡ್ಸ ಇದೆಲ್ಲ ಎಡಿಟ್ ಮಾಡಿ ಮಾರೆ ವರ್ಷ ಆಯ್ತಲ್ಲ ಸರಿ ಮಾಡಿ ಮದುವೆ ಅಂದ್ರಲ್ಲ ಇವರಿಗೆ. ಹಾಂ ನೆಕ್ಸ್ಟ್ ಹೇಳಿಕೆ ಫೆಬ್ರವರಿ ಇಲ್ಲ ಫೆಬ್ರವರಿಗೆ ಅಣ್ಣ ಫುಲ್ ಶೂಟ್. ನಾವಿಲ್ಲ ಕೇಳ್ರಪ್ಪ, ನಾವು ಬುಕ್ ಆಯ್ತು ಆಲ್ರೆಡಿ ಆ ಡೇಟ್. ಅರ್ಥ ಮಾಡೋದು ನೀವು ಇದ್ರ ಲೈಕ್ ಆಗುತ್ತೆ ಎಂತಕ್ಕೆ ಅಡಿ ಮಾಡೋಕೆ ನೋಡೋಕೆ ಅಲ್ಲ. ಇದು ಹಾಕಿ ಕವರ್ ಆಲ್ರೆಡಿ ಬುಕ್ ಆಯ್ತು. ಹೀಗೆ ಇದು ಓಪನ್ ಮಾಡ್ಕೊಳ್ಳಿ, ಫುಲ್ ಓಪನ್ ಹಾಕ. ಇಷ್ಟೇ ಉಲ್ಟಾ ತಿರ್ಸಿ ಅದು. ಹಾಂ, ಹಾಗೆ ಹಾಕಿ ಪ್ರೆಸ್ ಮಾಡಿ ಸೈಡ್ ಮಾಡಿ. ರೈಟ್ ಆಯ್ತಾ? ಅಲ್ಲ ಉಲ್ಟಾ, ಮೇಲ್ ಬದಿ ನೋಡ್ಬೋದಿಲ್ಲ. ಎಸ್. ಕ್ಯಾಮರಾ ಎಲ್ಲಿ ಟಚ್ ಆಗ್ತಿಲ್ಲ. ಇಲ್ಲೊಂದು ಚೂರ ಸರಿ ಮಾಡೋಣ. ಅದೆಂತ ಮಾಡೋದು ಈಗ? ಇಲ್ಲಂತಿಲ್ಲ, ಇದು ಸರಿ ಆಗ್ತದೆ. ಸರಿ ಆಗ್ತಾ? ಇಲ್ಲ ಸರಿ ಮಾಡುವ. ಹಾಂ, ಊರ ಮೇಲೆ ಊರು ಹಾರು ಇತ್ತಲ್ಲ, ಅವನಿಗೆ ಒಂದು ಏನು ತಲೆ ಬಿಸಿ ಇಲ್ಲ. ರೀಲ್ಸ್ ಕಾಂತ ಮನಿಕಂತ ಅಣ್ಣ, ಅವ್ರು ಸುನಾಮಿ ಬರ್ತಂದೇಳಿ ಹೇಳ್ರು, ಇಲ್ಲಿ ರೀಲ್ಸ್ ಕಾಂತಕ್ಕಂತ ಯಾವನು ಮಾರಿಲ್ಲ. ಅಲ್ಲ ಈ ಕಣಿ ಚಾರ್ಜ್ ಖಾಲಿಯಾರು ಚಾರ್ಜ್ ಹಾಕ ರೀಲ್ಸ್ ಕಮ್ಮಿ.
ಯಾರು? ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಗೋ ಮತ್ತೆ. ಹಾಂ ಬಾಯ್ ಬಾಯ್. ಹೆಸ್ರ ಹೆಂಗಾಯ್ತು? ಒಳ್ಳೆ ಆಯ್ತಾ? ಬಾಗಿಲು ಲೈಕ್ ಹೇಳೋದು. ಎಸ್ ಒಂದು ಕೆಲಸ ಡನ್ ಆಯಿತು. ಇನ್ನು ಬಿದ್ದರೂ ಹೆದರಿಕೆ ಇಲ್ಲ. ಕಾಬಾ ಅಂತ ಅಂತಂದೇಳಿ ಈಗ ಮೇಯ್ನ್ಲಿ ನಾನು ಸ್ಟಿಕ್ಕರ್ ಮಾಡಿಸ್ತಿದ್ದೆ. ಸ್ಟಿಕ್ಕರ್ ನಮ್ಮ ಕುಂದಾಪುರದಲ್ಲೇ ಒಂದು ಕಸ್ಟಮೈ ನಾನೇ ಡಿಸೈನ್ ಮಾಡಿತ್ತು ನಾವೇ. ಸೊ ಅದೇ ತಪ್ಕೋತಿದ್ದೆ. ಈಗ ನಾವೆಲ್ಲೆಲ್ಲ ಟ್ರಾವೆಲ್ ಮಾಡ್ತಲ್ಲ ಒಂದು ಸ್ಟಿಕ್ ಮಾಡು ಅಂತೇಳಿ ಹೇಳಿ. ಇದು ಪಾರ್ಕಿಂಗ್ ಜಾಗಿಲ್ಲಲ್ಲ ಅಣ್ಣ. ಸೊ ಅದೇ ಇಲ್ಲಿ ನಿಲ್ಸೋರಾಗಲೇ ಹತ್ತು ಸ್ಟಿಕ್ಕರ್ ಹೆಂಗಿರುತ್ತೆ ಅಂತ ತೋರಿಸ್ತಿದ್ದಾಡಿ. ಇಲ್ಲ ಬೈಂದೆ ಪವಿತ್ರ ಇಟಲಿಗೆ ಕುಂದಾಪುರದಾಗೆ ಪಟ್ಟ ಹೋಯ್ತಾಗ ವರ್ಕ್. ಈಗ ಕಾರಲ್ಲಿ ಪಾರ್ಕ್ ಮಾಡಿದ್ರು ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡಲ್ಲಿ ಹೆಸರು ಮಾಡಿದ್ರು ನನಗೆ ಏನಿಲ್ಲ. ಒಂದು ಕೆಲಸ ಮಾಡ್ತೆ, ಇಲ್ಲಿ ಕೂಗಂತೀಯ ಹೋಯಪ್ಪ ಓಡಿಸೋತ್ಲಲ್ಲ ಯಾರು ಮುಂದೆ ಹಾಕಿಂದಲ್ಲಿ ಹೇಳ್ರೆ ಪಟ್ಟ ಹಾಕ್ತೇನೆ, ತಲೆ ಕೆಡ್ಸ್ಕೊಂಡು ಹೋಗ. ಹೌದಾ, ಸರಿ ಓಕೆ. ಓಕೆ ಕಟ್ ಮಾಡಿ. ಈ ಕಾಣಿ ಇದೇ ನಮ್ಮ ಸ್ಟಿಕ್ಕರ್. ಬಟ್ ನಂಗೆ ಯಾಕೋ ಸಣ್ಣದಾಯ್ತು ಅನಿಸ್ತಿತ್ತು. ತಪ್ಪು ನಂದೆ, ಅವ್ರದ್ದಲ್ಲ ತಪ್ಪು. ಕಲರು ಎಕ್ಸಾಕ್ಟ್ ಕಲರ್ ಬರಲ್ಲ. ನಾನು ಪ್ರಿಂಟಿಗೆ ಕೊಟ್ಟಿದ್ದ ಕಲರು ಎಕ್ಸಾಕ್ಟ್ ಬರಲ್ಲ. ಮತ್ತು ಸೈಜ್ ಅವ್ರು ಹೇಳ್ರೆ ನನ್ನ ತಲೆಗೆ ಒಂಚೂರು ದೊಡ್ಡದು ಬರ್ತದೆ ನೆನ್ಸ್ಕೊಂಡಿದ್ದೆ. ಇದು ತುಂಬ ಸಣ್ಣದಾಯ್ತಲ್ಲ, ಸಿಕ್ಕಾಪಟ್ಟೆ ಸಣ್ಣದಾಯ್ತು. ಇದು ಫೈಂಡ್ ಔಟ್ ಮಾಡೋದಕ್ಕೆ ಅಷ್ಟೇ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ದಂಗೆ ಆಯ್ತು. ಎಷ್ಟಂತಿಲ್ಲ ಅದಲ್ಲ, ಅವರಿಗೆಲ್ಲ ಹಚ್ಚಿ ಬತ್ತಾಯ್ಕಂದು ಏನಂತೀರ? ಹೌದಲ್ವಾ, ಏನಂತೀರ? ಹೊರಡೋಲ್ಲ ಅಲ್ಲಿ ಕಾಯ್ತಿದ್ರಲ್ಲ. ಬೇಕಿತ್ತಾ ರಿವ್ಯೂ ಅಂತ ಹೇಳಕ್ಕೆ? ಗೊತ್ತಿಲ್ಲ. ಕೊಟ್ಟ ದುಡ್ಡು ವರ್ತಿತ್ತ? ಮುಂದೆ ಬದಿ ಮಿರರ್ ಇತ್ತು, ಮಾಡಿ ಕೂದಲೆಲ್ಲ ಬಾಚ್ಕೊಂಡು. ಇವ್ರದ್ದು ಒಂದು ಕ್ಯಾಮರಾ ಮತ್ತು ಲೆನ್ಸ್ ನಂಗೆ ದಾನ ಮಾಡಿ ಬರ್ತಿದ್ರಿ ಅದು. ಹೋಟ್ಲಿಗೆ ಬಂದ್ರು ರೀಲ್ಸ್